ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೇನಪ್ಪ ಅಂತಂದರೆ ನಾನು ನಮ್ಮಮ್ಮ ಇವತ್ತು ಗುಡಿಗೆ ಹೋಗ್ತಿದ್ದೀವಿ. ಇಲ್ಲಿ ಗುಡಿಗೆ ಹೋಗ್ತಾ ಇದ್ದೀವಿ. ಗಾಡಿ ರೆಡಿಯಾಗಿದೆ, ಅಮ್ಮನೂ ರೆಡಿ, ನಾನು ರೆಡಿ. ಈಗ ಇಲ್ಲಿಂದ ಹೋಗ್ತೀವಿ. ನಮ್ಮನೆ ದೇವರು, ಮನೆಯಲ್ಲಿ ಪೂಜೆ ಮಾಡಿಕೊಂಡು, ನಮ್ಮನೆ ದೇವರಿವರು ಪೂಜೆ ಮಾಡಿಕೊಂಡು ಈಗ ಇಲ್ಲಿ ಒಂದು ದೇವಸ್ಥಾನ ಇದೆ. ಆ ದೇವಸ್ಥಾನ ನಿಮ್ಗೆ ತೋರಿಸ್ತೀನಿ ಯಾವುದು ಅಂತ. ಸೊ ಫೈನಲಾಗಿ ಮನೆಗೆ ಆಗಿದೆ. ಅಮ್ಮ ಅಲ್ಲಿ ದೇವಸ್ಥಾನಕ್ಕೆ ಏನೋ ತೊಗೋಬೇಕು ಅಂತ ಇದ್ರು. ಅಯ್ಯೋ ನಾನು ಸ್ಲಿಪ್ಪರೇ ಹಾಕಿಲ್ಲ, ಸ್ಲಿಪ್ಪರ್ ಹಾಕುವ. ಅಮ್ಮ ಆಲ್ರೆಡಿ ಹೋಗಿದ್ದಾರೆ, ಮುಂದೆ ಲೇಟ್. ನಾವು ಇಷ್ಟೆಲ್ಲ ಆಗೋಕ್ಕೆ ಕಾರಣ ಇದೆ. ನಾವು ಮುಂಚೆ ನಮ್ಮ ಬಡತನದಿಂದ ಒಂದು ರೀತಿಗೆ ಬರೋಕ್ಕೆ ಅದು ಒಂದು ಕಾರಣನೇ. ಅದೇನಂತ ಹೇಳಿ ಇನ್ನು ಬರೋ ಸ್ವಲ್ಪ ದಿನಗಳಲ್ಲಿ ಹೇಳ್ತೀನಿ. ಸೊ ನಾವೀಗ ನಮ್ಮ ಗಾಡಿ ರೆಡಿಯಾಗಿದೆ, ಗಾಡಿ ತಗೊಂಡು ಹೋಗುವ. ಇದೆ ನಮ್ಮ ಏರಿಯಾ. ನಂಗೆ ಇಡೀ ಹುಬ್ಳಿ, ಬೆಂಗಳೂರು ಎಲ್ಲ ಕಡೆ ಎಲ್ಲಿ ಹೋದರೂ ಸ್ಕೂಟಿ ಡ್ರೈವ್ ಮಾಡ್ತೀನಿ. ನಮ್ಮ ಏರಿಯಾದಲ್ಲಿ ನಂಗೆ ಅಷ್ಟು ಅಲ್ಲಿವರೆಗೂ ತೊಗೊಂಡು ಹೋಗೋಕ್ಕೆ ನಂಗೆ ಕಷ್ಟ. ಗಾಡಿ ಸ್ಟಾರ್ಟ್ ಆಯಿತು. ಫೀಲ್ ತುಂಬ ಕಡಿಮೆ ಇದೆ, ಅಲ್ಲಿ ಹೋಗಿ ಹಾಕ್ಸ್ಕೊಳ್ಳುವ. ಸೊ ಇಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಆಗುತ್ತೆ. ನಾನು ಅಮ್ಮ ಹೋಗ್ತಾಯಿದ್ದೀವಿ. ಎಲ್ಲಿಗೆ ಹೋಗ್ತೀವಿ, ಏನು ಮಾಡ್ತೀವಿ, ಇದ್ರ ಮಧ್ಯೆ ಏನೇನು ಸಿಗುತ್ತೆ ಎಲ್ಲ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ನೋಡ್ತಾ ಇರಿ, ಸ್ಕಿಪ್ ಮಾಡಿದೆ ನೋಡ್ರಿ. ಆರಾಮದಿರಿಲ್ಲ? ನಾಷ್ಟ ತಿನ್ಕೊಂಡು ಕುಂತ್ರಿ. ನಾನು ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗತ್ತಿದ್ವಿ, ನಾನು ಮಮ್ಮಿ. ಅದರಲ್ಲೇನೋ ತೊಗೊಳಕ್ಕೆ ಹೋಗ್ಯಾರ. ಆರಾಮ್ ಕುಂತೀರಿ. ಏನೋ ಕಿತ್ತಾತ್ತಿರಲ್ಲ ಕಸ. ಹೌದಾ? ಎಷ್ಟು ಹುಲ್ಲು ಬೆಳೆದೈತಲ್ಲ ಅಲ್ಲಿ, ಸಿಕ್ಕಾಪಟ್ಟೆ ಹುಲ್ಲು ಬೆಳೆದದ. ಹಾಂ 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 ಎಲ್ಲಿಗೆ? ಇಲ್ಲ, ಅವ್ರು ತಗೊಂಬರ್ತಾರೆ. ಹಾಂ, ನಾವಿಲ್ಲಿ ಶ್ರೀಮಂತ ಮಾಡ್ತೀವಿ. ಹಾಂ, ಸೊ ಇಲ್ಲಿ ನಾವು ಹೀಗೆ ಹೋಗೋದು. ಇದು ನಮ್ಮೂರಿಂದ ಅಂಜನಾದ್ರಿ ಬೆಟ್ಟಕ್ಕೆ ಹೋಗೋ ರೋಡು. ಅದೇ ಅಂಜನಾದ್ರಿ ಬೆಟ್ಟ. ನಮ್ಮೂರಿಂದ ಏನು ತುಂಬ ದೂರಿಲ್ಲ, ಅದ್ರ ಮುಂದಿಂದನೇ ಹೋಗ್ತೀವಿ ಈಗ ನಾವು. ಆದರೆ ಅಂಜನಾದ್ರಿ ಬೆಟ್ಟಕ್ಕೆ ಹೋಗ್ತಿಲ್ಲ, ಅದ್ರ ಮುಂದಿಂದನೇ ಹೋಗಿ ಮಾಡೋಕ್ಕಾಗಲಿಲ್ಲ. ಅಲ್ಲಿಂದ ವೆಹಿಕಲಿಗೆ ಸ್ವಲ್ಪ ಫ್ಯೂಲ್ ಹಾಕಿಸ್ಬೇಕಾಗಿತ್ತು. ಫ್ಯೂಲ್ ಹಾಕ್ಸಿದ್ವಿ. ಟ್ಯಾಂಕ್ ಮಾಡಿ ಫ್ಯೂಲ್ ಹಾಕ್ಸ್ಕೊಂಡು ಫೋನ್ಪೇ ಮಾಡಿ ಅಲ್ಲಿಂದಾಗಿ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಬಂದ್ವಿ. ದೇವಸ್ಥಾನಕ್ಕೆ ಎಂಟ್ರಿ ಕೊಟ್ವಿ. ಇದು ಏಳೆಡೆ ನಾಗಪ್ಪ ದೇವಸ್ಥಾನ. ಹೋದ್ವಿ. ಅಲ್ಲಿ ಇನ್ನೂ ಸ್ವಲ್ಪ ನಂಬಿಕೆ ಇರುತ್ತಲ್ಲ, ಅಮ್ಮ ಕರ್ಕೊಂಡು ಹೋಗಿದ್ರು. ಅಲ್ಲಿಂದ ಇದು ಬರೋದು ವಿಜಯನಗರ, ಅಂದರೆ ಹೊಸಪೇಟೆ. ಇದು ಏಳೆಡೆ ನಾಗಪ್ಪನ ದೇವಸ್ಥಾನ ಅಂತೆ. ಹೋಗ್ತಾ ಹೋಗ್ತಾ ನಾವು ಅಲ್ಲಿ ದೇವ್ರದ್ದು ದರ್ಶನ ಇರಲಿಲ್ಲ. ಅವತ್ತು ಅಮ್ಮ ನಾನು ಬಂದಿದ್ದೀವಿ. ಡೇಸಲ್ಲಿ ಚೆನ್ನಾಗಿತ್ತು. ಹೋದ್ವಿ ಹೊರಗಡೆ.
ಫೋಟೋಸ್ ತೆಗಿಯೋಕ್ಕಾಗಲಿರಲಿಲ್ಲ, ಅದಕ್ಕೆ ಸ್ವಲ್ಪ ಕ್ಲಿಪ್ಸ್ ತೊಗೊಂಡಿದ್ದೀನಿ. ಆದರೂ ಅವ್ರು ಹೇಳಿರೋ ಫೋಟೋ ತೊಗೋಬೇಡಿ ಅಂತ ಸೈಡಲ್ಲಿ ಕಾಣಿಸ್ತಿದೆ ನೋಡ್ರಿ ದೇವ್ರು. ಎಲ್ಲರೂ ಅಲ್ಲಿಂದನೇ ಆಶೀರ್ವಾದ ಮಾಡ್ಕೊಳ್ರಿ. ಕಾಯಿಗಳು ತುಂಬ ಒಳ್ಳೇದು ಮಾಡಲಿ. ಇಲ್ಲಿ ಸ್ವಲ್ಪ ನಾವು ಮರಾಠಿ ಯೂಸ್ ಮಾಡ್ತೀವಿ, ಸಾರಿ. आशीर्वाद काले टाकले राहते अनु काय ಅಮ್ಮ ಏನೋ ಬಿಟ್ಟು ಬಂದಿದ್ರು, ಸೊ ಹಂಗಾಗಿ ಮತ್ತೆ ವಾಪಸ್ ಬಂದೆ. ಇಲ್ಲಿ ಇಷ್ಟೊಂದು ನಾಗಪ್ಪಗಳಿದ್ದಾವೆ, ಒಂಥರ ಮಿನಿ ಕುಪ್ಪಿ ಸುಬ್ರಹ್ಮಣ್ಯ ಅಂತಾರಂತಪ್ಪ ಇದನ್ನ. ಏನೋ ಬರ್ದಿದ್ದಾರೆ. ಅಡಿಕೆ ಬೆಟ್ಟ ಇದೆ, ಎಷ್ಟೊಂದು ಒಂದು ಅಡಿಕೆ ಬೆಟ್ಟ. ಅದೆಷ್ಟು ಫೋನ್ಪೇ ಇದೆ, ಇದು ತಗೊಳ್ರಿ. ಇಲ್ಲಿ ಬಂದು ಪೂಜೆ ಮಾಡಿ ರಿಮೈನಿಂಗ್ 5 ರೂಪಾಯಿ ಕೊಡ್ತೆ. ಅಲ್ಲಿ ಅದು ತೊಗೊಂಡು ಅಲ್ಲಿಂದ ತಗೊಂಡೋಗಿ 25 ರೂಪೀಸ್ ಆಯಿತು. ಅಷ್ಟಕ್ಕೆ ಒಂದು ಅಡಿಕೆ 5 ರೂಪೀಸ್ ಹೇಳಿದ್ರು, ಇನ್ನು 5 ರೂಪಾಯಿ ಕೊಡಬೇಕು. ಅಲ್ಲಿ ದೀಪ ಹಚ್ತಾ ಇದು ಬಂತಿಗಳಿತ್ತು, ಎಣ್ಣೆ ಎಲ್ಲ ತೊಗೊಂಡೋಗಿದ್ವಿ ಮನೆಯಿಂದ. ದೀಪ ಹಚ್ಚಿದ್ವಿ. ಹಾಲು ತಗೊಂಬಂದಿದ್ರು. ಎಲ್ಲ ಮೂರ್ತಿಗೂ ಸ್ವಲ್ಪ ಹಾಲು ಹಾಕಿ ಅಲ್ಲಿ ಸ್ವಲ್ಪ ಪೂಜೆ ಮಾಡಿ ಇದು ಸಗಳೆ ಐತಿ ಹಂಗೆ ಅಲ್ಲಿಂದ ಎಲ್ಲರಿಗೂ ಸ್ವಲ್ಪ ಹಾಲು ಹಾಕಿದ್ವಿ. ಹಿಂಗೆ ಹಾಲು ಹಾಕಿ ಎಲ್ಲರ ಹತ್ರನೂ ಎಲ್ಲರಿಗೂ ಒಳ್ಳೇದು ಮಾಡಪ್ಪ ಅಂತ ಬೇಡ್ಕೊಂಡು ಅಲ್ಲಿಂದ
ನಂಬಿಕೆ, ಎಲ್ಲೇ ಹೋದರೂ ಏನೇ ಹೋದರೂ ನಂಬಿಕೆ ಅಷ್ಟೆ. ಸೊ ನಮಗೂ ಯಾರೋ ಒಬ್ಬರು ರೆಫರ್ ಮಾಡಿದರು ಅಲ್ಲಿಗೆ ಹೋಗಿ ಬನ್ನಿ ಅಂತ. ಹಾಗಾಗಿ ಹೋಗಿ ದರ್ಶನ ಮಾಡಿಕೊಂಡು ಪೂಜೆ ಮಾಡಿಕೊಂಡು ಅಲ್ಲಿಂದ ತಿರ್ಗಾ ಮನೆ ಕಡೆ ಹೋಗುವ ಅಂತ ಹೇಳಿ. ಸೊ ಇಲ್ಲಿಗೆ ಪೂಜೆ ಎಲ್ಲ ಮುಗಿಯಿತು. ಈಗ ಅಲ್ಲಿ ಒಂದು ಶ್ಲೋಕ ಇದೆ, ನನ್ನ ಡ್ಯೂಟಿ ಮೇಲೆ ನನ್ನ ಸ್ಟಾಫ್ ಒಬ್ಬರು ನೀವು ಹೋದರೆ ಶ್ಲೋಕ ತೊಗೊಂಬನ್ನಿ, ಅದು ಫೋಟೋ ಹಾಕ್ರಿ ಅಂತ ಹೇಳಿದ್ರು. ಸೊ ನಿಮಗೂ ಯಾರಿಗಾದ್ರೂ ಯೂಸ್ ಆಗಬಹುದು. ಇಲ್ಲಿನ ಸ್ಪೆಷಾಲಿಟಿ ಏನಪ್ಪ ಅಂತಂದರೆ ಲೈಕ್ ಇಲ್ಲಿದೆ ನೋಡ್ರಿ, ಕುಜ ದೋಷ ಏನೇನೋ ದೋಷಗಳಿರ್ತಾವಲ್ಲ, ಆ ದೋಷಗಳಿಗೆ ಕುಜ ದೋಷ ಇಲ್ಲಿದೆ ನೋಡ್ರಿ. ಸೊ ಇದೆಲ್ಲ ಮಂತ್ರಗಳು, ದೇವರುಗಳು, ಎಷ್ಟೊಂದು ಹಾವಿ ನಡೆಯಲ್ಲ ನೋಡ್ರಿ. ಇವೆಲ್ಲ ನೆಲ್ ಕೊಯ್ದಾರ. ಸೊ ಅದಕ್ಕೆಲ್ಲ ಹೊಲ ಎಲ್ಲ ಒಣಗೋಗಿ ಥರ ಕಾಣಿಸ್ತಿದ. ಏನೋ ಬಂದೀವಿ, ಏನೋ ಒಂದು ರೀಸನ್ ಇಟ್ಕೊಂಡು ಅದು ಒಳ್ಳೇದಾದರೆ ಸಾಕು. ಆಗಲೇ ಇವ್ರ ಹತ್ರ 5 ರೂಪಾಯಿ ಇದ್ರಿ ಹೇಳಿ ಬಂದಿದ್ದೆ. ಸೊ ಈಗ 5 ರೂಪಾಯಿ ಕೊಡುವ ತರಿ. ಸೊ ಇಲ್ಲಿಗೆ ಈ ದೇವಸ್ಥಾನಕ್ಕೆ ಬಂದಿದ್ವಿ, ಮುಗೀತು. ನೀವು ಯಾರು ಬರಬೇಕು ಅಂತಂದರೆ ಹೊಸಪೇಟೆಗೆ ಬಂದು ಬರ್ಬೋದು, ಕೊಪ್ಪಳಕ್ಕೆ ಬಂದು ಬರ್ಬೋದು, ಗಂಗಾವತಿಗೆ ಬಂದು ಬರ್ಬೋದು. ಹಿಂಗಿದೆ, ಬಟ್ ಬನ್ನಿ, ಚೆನ್ನಾಗಿದೆ ಪ್ಲೇಸ್ ನೋಡೋಕ್ಕೆ. ಸೊ ಫೈನಲ್ ಆಗಿ ದೇವಸ್ಥಾನ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಒಂದು ಆಲ್ರೆಡಿ ಬಂದು ಎಲ್ಲ ಕಿತ್ತೋದು ಮನೇಲಿದ್ರು, ನಾವು ಬಂದ್ವಿ. ಪಪ್ಪ ಬಂದಾರ? ಪಪ್ಪ ಚಾವಿ ಓಪನ್ ಆಗಿತ್ತು ಆಲ್ರೆಡಿ, ಮಮ್ಮಿ ಚಾವಿ ಅದು ಹುಡುಕಾಡ್ತೀನಿ. ಮತ್ತೆ ತಿರ್ಗ ಅಮ್ಮ ಸ್ವಲ್ಪ ಬಿಸಿ ರೈಸ್ ಮಾಡಿದ್ರು. ನಮ್ಮೂರಲ್ಲಿ ಬೇಕ್ರಿಗೆ ಬಂದಿದ್ದೆ. ನಾನು ಊರಿಗೆ ಬಂದರೆ ನನ್ನ ಗಾಡಿ ಫುಲ್ ನನ್ನ ಕೈಯಲ್ಲೇ ಇರುತ್ತೆ. ಅಲ್ಲಿ ಬಜ್ಜಿ ತಗೊಂಡು ಮನೆಗೆ ಬಂದು ಊಟ ಮಾಡಿ ಮತ್ತು ಅಮ್ಮ ಬಟ್ಟೆ ವಾಶ್ ಮಾಡೋಕ್ಕೆ ಹೋಗಿ. ಇದು ನಮ್ಮ ಕೆನಾಲ್ ಕಾಲುವೆ. ನಾನು ಬಟ್ಟೆ ವಾಶ್ ಮಾಡಿಕೊಂಡು ಇವತ್ತಿಂದ ನಮ್ಮೂರಲ್ಲಿ ನಮ್ಮದು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಥ್ಯಾಂಕ್ ಯು.